ಗುಡ್ ಮಾರ್ನಿಂಗ್ ಇಂಡಿಯಾ. ನಾನು ಮೈಸೂರಿಂದ ಬಂದಿದ್ದೆ. ಇಲ್ಲಿ ಐ ಆಮ್ ಆಜ್ಮಿ ಮೊಹಮ್ಮದ್ ಖಾನ್ ಆರ್ಟಿಸ್ಟ್ ಅಂತ ಹೇಳಿ ಮೈಸೂರಿಂದ ಬಂದಿದ್ದೀನಿ ಗುಲ್ಬರ್ಗಾಗೆ. ಐ ವಿಸಿಟೆಡ್ ಎ ಗ್ಯಾಲರಿ ಹಿಯರ್. ತುಂಬ ಚೆನ್ನಾಗಿದೆ ಇದು. ಒಂಥರ ನೋಡಬೇಕಂದ್ರೆ ಇಟ್ಸ್ ಎ ಬ್ಯೂಟಿಫುಲ್ ಕಲೆಕ್ಷನ್ ಆಫ್ ಕರೆನ್ಸೀಸು, ಪೇಂಟಿಂಗ್ಸು ಇದೆ. ಅಯಾಜ್ ಅವರು ಪರ್ಸ್ನಲಿ ಹಿಸ್ಟಾರಿಕಲ್ ಪ್ಲೇಸಸ್ ಎಲ್ಲ ಫೋಟೋಗ್ರಫಿ ಮಾಡಿದ್ದಾರೆ. ಇಟ್ಸ್ ರಿಯಲಿ ವಂಡರ್ಫುಲ್ ಅವಾರ್ಡ್ ವಿನ್ನಿಂಗ್ ಫೋಟೋಗ್ರಾಫ್ ಥರ ಇದೆ. ಇಟ್ಸ್ ರಿಯಲಿ ಅವಾರ್ಡ್ ವಿನ್ನಿಂಗ್ ಫೋಟೋಗ್ರಫಿ ಹೇಳಬೇಕು. ಮತ್ತು ಅವ್ರ ಹತ್ರ ತುಂಬ ಮ್ಯೂಸಿಕಲ್ ಕಲೆಕ್ಷನ್ಸು ಮತ್ತು ಓಲ್ಡ್ ಡಾಕ್ಯುಮೆಂಟರಿ ಕಲೆಕ್ಷನ್ಸ್ ಇದೆ. ಇಟ್ಸ್ ಎ ರಿಯಲಿ ವಂಡರ್ಫುಲ್ ಇದಿದೆ. ನೀವು ಇಲ್ಲಿ ಬಂದು ವಿಸಿಟ್ ಮಾಡಿದ್ರೆ ಒಂದ್ಸಲ ನಿಮಗೆ ಮಕ್ಕಳಿಗೆ ಏನೇನು ನೀವು ಹಿಸ್ಟಾರಿಕಲಿ ಅಥವಾ ಡಾಕ್ಯುಮೆಂಟ್ರಿ ಹೇಗೆ ಮಾಡಬೇಕು ಅಂತ ಅವರಿಗೆ ಒಂದು ಐಡಿಯಾನು ಕೊಡ್ತಾರೆ. ಅವರು ತುಂಬ ಕೋಆಪರೇಟಿವ್ ಆಗಿದ್ದಾರೆ ಅಯಾಜ್ ಅವರು. ಮತ್ತು ಇಲ್ಲಿ ಅವರು ಇದು ಮಾಡದೆ ಅಲ್ಲದೆ ಅವರು ಬೇರೆ ಕಂಟ್ರೀಸ್ಗೆ ಹೋಗಿ ಕ್ಯಾಂಪ್ಸು, ಪೇಂಟಿಂಗ್ ಕ್ಯಾಂಪ್ಸು ಎಲ್ಲ ಅಟೆಂಡ್ ಮಾಡಿ, ಫೋಟೋಗ್ರಫಿ ಕ್ಯಾಂಪ್ಸ್ ಎಲ್ಲ ಅಟೆಂಡ್ ಮಾಡಿ, ಇಂಟರ್ನ್ಯಾಷನಲಿ ಅಕ್ಲಮೇಟ್ ಮಾಡಿ ಅವಾರ್ಡ್ಸ್ ಎಲ್ಲ ತಗೊಂಡು ಅವರು ಸ್ಟೇಟ್ ಅಕಾಡೆಮಿ ಅವಾರ್ಡು ತಗೊಂಡಿದ್ದಾರೆ, ನ್ಯಾಷನಲ್ ಅಕಾಡೆಮಿ ಅವಾರ್ಡು ತಗೊಂಡಿದ್ದಾರೆ, ಇಂಟರ್ನ್ಯಾಷನಲ್ ಅವಾರ್ಡ್ಸ್ ತಗೊಂಡಿದ್ದಾರೆ ತುಂಬ. ಸೊ ಅವ್ರದ್ದು ಕಲೆಕ್ಷನ್ ಇಸ್ ವೆರಿ ಬ್ಯೂಟಿಫುಲ್ ಅಂಡ್ ಹಿ ಹ್ಯಾಸ್ ಮೇಡ್ ಇಟ್ ವೆರಿ ಗುಡ್ ಕ್ಯಾಲಿಗ್ರಫಿ ವಿತ್ ದ ಪೇಂಟಿಂಗ್ಸ್ ಅಂಡ್ ಕರೆನ್ಸಿ. ಎವ್ರಿ ಕಂಟ್ರಿ ಕರೆನ್ಸಿ ಇದೆ ಇಲ್ಲಿ. ಎವ್ರಿ ಕಂಟ್ರಿ ಫ್ಲಾಗ್ಸ್ ಇದೆ. ನೀವು ಫ್ಲಾಗ್ಸ್ ನೋಡ್ಬೋದು ಇಲ್ಲಿ. ಇಟ್ಸ್ ರಿಯಲಿ ವಂಡರ್ಫುಲ್ ಫ್ಲಾಗ್ಸ್. ನಮ್ಗೆ ಎಲ್ಲೂ ನೋಡೋಕೆ ಈ ತರ ಒಟ್ಟಿಗೆ ಸಿಗೋದಿಲ್ಲ. ನಾರ್ಮಲಿ ಹೇಳ್ಬೇಕಂದ್ರೆ ಗೂಗಲ್ ಅಲ್ಲಿ ಸಿಗ್ಬೋದು. ಇದು ಒಂಥರ ಗೂಗಲ್ಗಿಂತ ಜಾಸ್ತಿ ಒಂದು ಪ್ರಾಕ್ಟಿಕಲ್ಲಿ ನೋಡೋಕೆ ಸಿಗೋ ಅಂತ ಇದು. ಈ ಗೂಗಲ್ ಅಲ್ಲಿ ಡಿಜಿಟಲ್ ನೋಡ್ಬೋದು ನೀವು, ಆದ್ರೆ ಅಲ್ಲಿ ಅಷ್ಟು ನಿಮಗೆ ಡೀಟೇಲ್ ಗೊತ್ತಾಗಲ್ಲ. ಅದು ಯಾವ್ದ್ರಲ್ಲಿ ಮಾಡಿದ್ರು, ಯಾವ ಮೆಟಲ್ ಇತ್ತು, ಏನ್ ಪೇಪರ್ ಇತ್ತು ಅಂತ. ಇಲ್ಲಿ ಮುಟ್ಟಿ ನೋಡುವಂತ ಒಂದು ಸೌಭಾಗ್ಯ ಸಿಗ್ತಾ ಇದೆ ಇಲ್ಲಿ. ಇಟ್ಸ್ ಎ ರಿಯಲಿ ವಂಡರ್ಫುಲ್ ಥಿಂಗ್. ಅಂಡ್ ನೀವು ಪೇಂಟಿಂಗ್ಸ್ ನೋಡ್ಬೋದು, ಅದು ಎಷ್ಟು ಕ್ರಿಯೇಟಿವ್ ಆಗಿದೆ. ಮಕ್ಕಳಿಗೆ ನೋಡಿದ ತಕ್ಷಣ ಅದು ಇನ್ಸ್ಪೈರ್ ಮಾಡಬೇಕು, ಬೇರೆ ಏನಾದ್ರು ಹೊಸದು ಮಾಡಬೇಕು, ಬೇರೆ ಏನಾದ್ರು ಇನ್ನೂ ಡಿಸೈನ್ಫುಲ್ ಆಗಿ ಮಾಡಬೇಕು. ಮಕ್ಕಳಿಗೆ ಇವತ್ತಂತೂ ಡಿಸೈನಿಂಗ್ ಲೈಫ್ ಲಾಂಗ್ ಡಿಸೈನಿಂಗ್ ಮಾಡಿದ್ರು ಅಷ್ಟು ಇದಾಗಲ್ಲ, ಟೈಮ್ಸ್ ಆಗಲ್ಲ. ಅಷ್ಟು ಡಿಸೈನಿಂಗ್ ಮಾಡಿದ್ದಾರೆ ಇವರು. ಅವ್ರದ್ದು ಒಂದು ಸಿಸ್ಟಮ್ ಇಟ್ಟಿದಾರಲ್ಲ ಇಲ್ಲಿ, ಒಂದು ಇಂಟರ್ನ್ಯಾಷನಲ್ ಮ್ಯೂಸಿಯಂ ತರ ಇದೆ ಅದು. ಇಟ್ಸ್ ರಿಯಲಿ ಬ್ಯೂಟಿಫುಲ್ ಪ್ಲೇಸ್. ಪ್ಲೀಸ್ ಐ ರಿಕ್ವೆಸ್ಟ್ ಆಲ್ ಸ್ಕೂಲ್ಸ್ ಪ್ರಿನ್ಸಿಪಲ್ಸ್ಗೆ, ಟೀಚರ್ಸ್ಗೆ ಎಲ್ಲ ಪ್ಲೀಸ್ ಸ್ಟೂಡೆಂಟ್ಸ್ ಕರ್ಕೊಬಂದು ಇದ್ರ ಬಗ್ಗೆ ನಾಲೆಜ್ ಕೊಡಿ ಮಕ್ಕಳಿಗೆ. ಬಿಕಾಸ್ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇದು ನಮ್ದು ಕಲ್ಚರ್ ಏನಿತ್ತು, ನಾವು ಹೇಗೆ ಬೆಳೆದ್ವಿ, ನಮ್ದು ಏನು ಪಾಸ್ಟ್ ಇತ್ತು, ನಮ್ಮ ಸೀನಿಯರ್ಸ್ ಯಾರಿದ್ರು, ಏನೇನು ಮಾಡ್ತಾ ಇದ್ರು ಎಲ್ಲ ಗೊತ್ತಾಗಬೇಕು. ದೆನ್ ಓನ್ಲಿ ದೇ ವಿಲ್ ಅಂಡರ್ಸ್ಟ್ಯಾಂಡ್ ದಿ ಜನರೇಷನ್ ಗ್ರೋತ್ ಆಗೋದು. ಸೊ ಪ್ಲೀಸ್ ವಿ ರಿಕ್ವೆಸ್ಟ್ ಆಲ್ ದ ಸ್ಕೂಲ್ಸ್ ಪೀಪಲ್ ಎವ್ರಿಬಡಿ ಟು ಪ್ಲೀಸ್ ವಿಸಿಟ್ ದಿಸ್ ಗ್ಯಾಲರಿ. ಇಟ್ಸ್ रियली वंडरफुल प्लेस. थैंक यू आजाज. मैं गुलबर्गा का आया था, मैसूर से मैं अयाज भाई की गैलरी को आया. अयाज जी की और ये म्यूजियम में रखते ना, ऐसा उन्होंने बहुत फोटोग्राफी के बारे में, कॉइन्स के बारे में, एंटिक्स के बारे में, बहुत पुराने 500 साल 1000 साल पुराने कॉइन्स कलेक्शन कर को ही नोटा कलेक्ट कर को ही पुराने इतना अच्छा नीच से म्यूजियम रखो ही. रियली ब्यूटीफुल प्लेस. स्टूडेंट्स को बोले तो ये पक्का प्लेस स्टडी करने के लिए. कैसे था, क्या था हमारा पास्ट, कौन क्या करते थे, क्या चीज़ें यूज करते थे, कैमरा फोटोग्राफी के वास्ते क्या यूज करते थे, वो भी उनके पास हर एक बारीकी सी चीज है. और उन्होंने वाटर्स कलेक्ट कर को ही नील दरिया का पानी है उनके पास, जमजम है, और ये बीर शिफा है. ये सब देखने दरमियान को देखने भी नसीब होना है. रियली डेड सी वाटर है इनके पास. और बहुत सारे एंटिक्स ऐसे कलेक्ट करके ही बच्चे देखने कुछ नहीं मिलता आजकल. ये सभी अब डिजिटल में कन्वर्ट हो गए. अब ये बच्चों को ये दिखाए तो क्या बोल को मालूम नहीं होता. बच्चों को ये दिखा को समझाया जाए कि ऐसे वजन करने के वास्ते यूज करते थे, ऐसा मेटल यूज करते थे, इतने ग्राम लगता था अगर बोल को. तो बच्चों को प्रैक्टिकली दिखाने के लिए बहुत अच्छी जगह है ये. मैं तो बहुत हैप्पी हुआ ये देख के. उनके पास और बाहर दूसरे बाहरी कलेक्शंस हैं, रख सकते हैं वो. उनके पास ये ग्रामोफोन्स हैं, फोन्स कैसे यूज करते थे, मोबाइल फोन्स कैसे थे, वो सब बहुत अच्छा है. मैं बहुत रिक्वेस्ट करता हूँ सबको, गुलबर्गा सिटी वाले बहुत लकी हैं ये ऐसा म्यूजियम इधर है बोल को. तो प्लीज आके देखो. हाँ, शुक्रिया.